ಅವರೆಲ್ಲಿದ್ದರೂ ಕಾಣಿಸ್ತಾರೆ. ಅಶೋಕ್ ಪಟ್ಟಣವರು ಆತ್ಮೀಯರು ಮತ್ತು ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ, ನಮಗೆ ವನ್ಯಜೀವಿಗಳ ಬಗ್ಗೆ ಬಹಳ ಕಳಕಳಿ ಇದೆ. ಪಟ್ಟಣರವರು ಮತ್ತು ಮಂಡಳಿಯ ಸದಸ್ಯರುಗಳಾದಂಥ ಮರಿಸ್ವಾಮಿ ಗೌಡರು, ಪ್ರದೀಪ್ ಅವರು, ಶರಣು ಅವರು ಮತ್ತು ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅಂಜುಮ್ ಪರ್ವೇಜ್ರವರು, ಶ್ರೀಮತಿ ಮೀನಾಕ್ಷಿ ನೇಗಿಯವರು, ವಿಜಯ್ ಮೋಹನ್ ಮತ್ತು ನಮ್ಮ ಮಂಡಳಿಯ ಇನ್ನೋರ್ವ ಅಧಿಕಾರಿ, ಸುಮಾರು ಜನ ಎಲ್ಲ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಂಥವರು ಅಂತ ಹೇಳಿದರೆ ನಮ್ಮ ಮಕ್ಕಳು. ಸುಮಾರು ಸಾವಿರಾರು ಜನ ಮಕ್ಕಳು ಎಲ್ಲ ಸೇರಿದ್ದೀರಿ. ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿದ್ದಾರೆ. ಪರಿಸರ ಪ್ರಕೃತಿ ಬಗ್ಗೆ ಕಳಕಳಿ ಇಲ್ಲದಂಥವರು, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಅರಣ್ಯ ಸಚಿವನಾಗಿ ನನ್ನ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಆತ್ಮೀಯ ಬಂಧುಗಳೇ, ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು 47ನೇ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. 5ನೇ ತಾರೀಕಿಗೆ ಆಚರಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಈಗ 17ನೇ ತಾರೀಕಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಿದೆ? ಇದರ ಉದ್ದೇಶ ಇವತ್ತೇನು ಇಡೀ ಸೃಷ್ಟಿಗೆ, ಜಗತ್ತಿಗೆ ಇವತ್ತೇನು ಪ್ರಕೃತಿ, ಪರಿಸರ, ಅರಣ್ಯ ಇವೆಲ್ಲ ಬೇಕಾಗಿದೆ, ಇದ್ರ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು. ಮತ್ತು ಈ ಪ್ರಕೃತಿ, ಪರಿಸರ ಹಾಳಾಗೋದ್ರಿಂದ ಏನೇನು ಅನಾಹುತಗಳಾಗ್ತವೆ ಅನ್ನುವಂಥದ್ದು ಜನರ ಗಮನಕ್ಕೆ ತರಲಿಕ್ಕೆ ಮತ್ತು ಇದರಲ್ಲಿ ಸುಧಾರಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಆಧುನಿಕ ಯುಗದಲ್ಲಿದ್ದೇವೆ. ಇವತ್ತು ಇಡೀ ಜಗತ್ತಿಗೆ, ಇಡೀ ಮನುಕುಲಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಸವಾಲಿದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ನಾವು. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಇವತ್ತು ಪ್ರಕೃತಿ ವಿಕೋಪದಿಂದ ಯಾವ ರೀತಿಯಲ್ಲಿ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಈ ಜಾಗತಿಕ ತಾಪಮಾನ ಜಾಸ್ತಿ ಆಗಿ ಸುಮಾರು ಜನ ಮೃತಪಡ್ತಾ ಇರ್ತಕ್ಕಂಥದ್ದು ಹೋದ ವರ್ಷ ನೋಡಿದ್ದೇವೆ. ಹಜ್ಗೋಗಿ ಸುಮಾರು ಸಾವಿರಾರು ಜನ ಮೃತಪಟ್ಟಿದ್ದಾರೆ. ಅಲ್ಲಿ ಬಿಸಿಲಿನ ತಾಪಿನಿಂದ ದೆಹಲಿಯಲ್ಲಿ ಅನೇಕ ನಿರ್ಗತಿಕರು, ಅದೇ ಬಿಸಿಲು 50 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಿ ಸುಮಾರು ಜನ ಮೃತಪಟ್ಟಿದ್ದಾರೆ. ಹೀಗಾಗಿ ಒಂದು ವೇಳೆ ಇದೇ ರೀತಿ ಪ್ರಕೃತಿ ನಾಶ ಆಯಿತು ಅಂತ ಹೇಳಿದರೆ ಉಷ್ಣಾಂಶ ಜಾಸ್ತಿಯಾಗಿ ಇಡೀ ಮನುಕುಲ ನಾಶ ಆಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅದರ ಜೊತೆಯಲ್ಲಿ ಇವತ್ತು ನಾವೇನು ಪ್ರಕೃತಿ ವಿಕೋಪದಿಂದ ಅನೇಕ ಕಡೆ ಇವತ್ತು ಗುಡ್ಡ ಕುಸಿತ ಆಗ್ತಾ ಇದೆ. ನಮ್ಮಲ್ಲಿಯೂ ಆಯಿತು, ಶಿರೂರಿನಲ್ಲಿ ಗುಡ್ಡ ಕುಸಿತ ಆಯಿತು, ವಯನಾಡದಲ್ಲಿ ಗುಡ್ಡ ಕುಸಿತ ಆಯಿತು. ಇವತ್ತು ಯಾವಾಗ ಪ್ರವಾಹ ಬರ್ತದೆ, ಯಾವ ಸಮಯದಲ್ಲಿ ಬರ ಬರ್ತದೆ, 10 ದಿವಸ, 1 ತಿಂಗಳಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬೀಳ್ತದೆ, ಬೆಳೆ ನಷ್ಟ ಆಗ್ತದೆ, ಅನೇಕ ಜನ ಸಾವಿಗೀಡಾಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ಏನು ನಡೀತಾ ಇದೆ. ಮೆಗಾ ಸ್ಫೋಟ್ಗಳಾಗ್ತವೆ. ಇವತ್ತು ಅಮೇರಿಕ ಅಂತ ದೇಶದಲ್ಲಿ ಸಹಿತ ಇವತ್ತು ಕಾಡ್ಗಿಚ್ಚು ಈ ಪ್ರಕೃತಿಯಿಂದ ಹೆಚ್ಚಿಗೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಅನೇಕ ನಾಶ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ಪ್ರಕೃತಿ ಪರಿಸರ ನಾವು ಸಂರಕ್ಷಣೆ ಮಾಡದೆ ಹೋದರೆ ಮುಂದಿನ ಪೀಳಿಗೆ ನಮಗೆ ಕ್ಷಮೆ ಮಾಡೋದಿಲ್ಲ. ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ, ಪ್ರಕೃತಿ ಪರಿಸರ ಇರುವಂಥದ್ದು ಮನುಷ್ಯನ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆ ಪೂರೈಕೆ ಮಾಡಲಿಕ್ಕೆ, ಆದರೆ ಮನುಷ್ಯನ ದುರಾಸೆ ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಕೃತಿ ಪರಿಸರ ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ನಾವೆಲ್ಲ ಏನು ಅನಾಹುತಗಳಾಗ್ತಾ ಇದೆ ಅವೆಲ್ಲ ಬಹಳಷ್ಟು ಐಷಾರಾಮಿ ವಸ್ತುಗಳು, ಬಹಳ ಪ್ರಕೃತಿ ಮೇಲೆ ದೌರ್ಜನ್ಯ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಕಾಡು ಕಮ್ಮಿ ಆಗ್ತಾ ಇದೆ, ಎಲ್ಲ ಕಡೆ ಮಾಲಿನ್ಯ ಇದೆ. ಆಹಾರದಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ಇವೆಲ್ಲ ವಿಷ ಆಗಿ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಈ ವರ್ಷದ ಘೋಷವಾಕ್ಯ ಇದೆ ಏನಪ್ಪ, ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯ ಅಂತ್ಯಗೊಳಿಸಬೇಕು ಅನ್ನುವಂಥದ್ದು. ಈ ಪ್ಲಾಸ್ಟಿಕ್ ಮಾರಕವಾದಂಥದ್ದು ಇಡೀ ಜೀವ ಜಂತುಗಳಿಗೆ. ಯಾಕೆಂದರೆ ಮಣ್ಣಲ್ಲಿ ಮಣ್ಣಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಈ ಪ್ಲಾಸ್ಟಿಕ್ ಏನಾದರೂ ಸುಟ್ಟಾಗ್ಬಿಟ್ರೆ
ಆ ವಿಷಗಾಳಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಇವತ್ತು ನಾವು ಅನೇಕ ಕಡೆ ನೋಡ್ತೇವೆ, ನಾವೆಲ್ಲ ದಿನಸಿ ಅಂಗಡಿಗೆ ಹೋಗ್ತೇವೆ, ಬೇರೆ ಕಡೆ ಹೋಗ್ತೀವಿ, ಪ್ಲಾಸ್ಟಿಕ್ ಕೈಚೀಲ. ಹಿಂದಿನ ದಿನಮಾನಗಳಲ್ಲಿ ನಮ್ಮ ಎಲ್ಲ ಪೂರ್ವಜರು ಇವತ್ತು ನೈಸರ್ಗಿಕ ಸಂಪತ್ತು ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ರು. ಇವತ್ತವರು ಬಟ್ಟೆ ಕೈಚೀಲ ತೆಗೆದುಕೊಂಡು ಹೋಗ್ತಿದ್ರು ದಿನಸಿ ತರಲಿಕ್ಕೆ ಮತ್ತೊಂದಕ್ಕೆ. ಆದರೆ ಈಗ ಲಕ್ಷಾಂತರ ಟನ್ ಪ್ಲಾಸ್ಟಿಕ್. ಎಲ್ಲಾದರೂ ಹೋಗಿ ರಸ್ತೆ ಮೇಲೆ ಆ ಕಡೆ ಈ ಕಡೆ ಕಸ ನೋಡಿದರೆ ಎಲ್ಲ ಕಡೆ ಬರೀ ಪ್ಲಾಸ್ಟಿಕ್ ಇದೆ. ಇದರಿಂದ ಇವತ್ತು ಬರೀ ಮನುಷ್ಯನಿಗೆ ಅಷ್ಟೇ ಇಲ್ಲ, ಇಡೀ ಇವತ್ತು ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಿಗೆ ಇವತ್ತು ತೊಂದರೆ ಇದೆ. ನಾವು ಇಡ್ಲಿ ಸಾಂಬಾರು ಮತ್ತೊಂದು ಏನೇ ಒಂದು ಆಹಾರ ವಸ್ತುಗಳು ತಿಂತೀವಿ, ಪ್ಲಾಸ್ಟಿಕ್ ಹಾಕ್ತಾರೆ ಕೆಳಗಡೆ. ಆ ಪ್ಲಾಸ್ಟಿಕ್ ಕ್ಯಾರ್ಸಿಜನಿಕ್ ಇರುತ್ತದೆ. ಅದನ್ನು ನಾವು ಸೇವನೆ ಮಾಡೋದ್ರಿಂದ ಇವತ್ತೇನಾಗ್ತದೆ, ಕ್ಯಾನ್ಸರ್ ಬರುತ್ತೆ. ಯಾರಾದರೂ ವನ್ಯಜೀವಿಗಳು ನುಂಗಾಕ್ಬಿಟ್ರೆ ಸತ್ತೋಗ್ಬಿಡ್ತವೆ, ರೋಗಿಗಳಾಗ್ತವೆ. ಹೀಗಾಗಿ ಇವತ್ತು ವಿಶೇಷವಾಗಿ ವಿಶ್ವಸಂಸ್ಥೆ ವತಿಯಿಂದ ಪ್ಲಾಸ್ಟಿಕ್ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಮಾಡಿಸಿದ್ದಾರೆ. ಹೀಗಾಗಿ ನಾವೆಲ್ಲ ಪ್ಲಾಸ್ಟಿಕ್ ಏನಿದೆ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಾವು ಕಾಯ್ದೆ ಮಾಡಿದ್ದೇವೆ, ಕಾನೂನು ಮಾಡಿದ್ದೇವೆ. ನಾನು ಸಚಿವನಾದ ಮೇಲೆ 5 ಜಿಲ್ಲೆ, ಮೈಸೂರು, ಧರ್ಮಸ್ಥಳ, ಬೀದರ್, ಕಲಬುರಗಿ, ಈ ರೀತಿ ತುಮಕೂರು 5 ಜಿಲ್ಲೆಗಳು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತ ಹೇಳಿದ ಮೇಲೆ ಸುಮಾರು ಕಡೆ ರೇಡ್ ಆಗಿದೆ. ಸುಮಾರು ಸಾವಿರಾರು ಟನ್ ಪ್ಲಾಸ್ಟಿಕ್ ಇವತ್ತು ಯಾವ ರೀತಿಯಲ್ಲಿ ಸೀಸ್ ಮಾಡಿದ್ದಾರೆ. ಇದೆಲ್ಲ ಬರೀ ಕಾಯ್ದೆ ಕಾನೂನುಗಳು ಮಾಡಿದರೆ ಆಗೋದಿಲ್ಲ. ಇದರಲ್ಲಿ ಜನಾಂದೋಲನ ಆಗಬೇಕು ಅನ್ನೋಂಥದ್ದು, ಜನರ ಮನಸ್ಸಲ್ಲಿ ಬರಬೇಕಾಗ್ತದೆ. ಪ್ರಕೃತಿ ಪರಿಸರ ಉಳಿಸ್ಬೇಕು ಅನ್ನೋಂಥದ್ದು. ಆ ದೃಷ್ಟಿಯಿಂದ ಇವತ್ತು ನಾನು ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ವಿಶೇಷವಾಗಿ ಮಕ್ಕಳು ಭವಿಷ್ಯದ ಪ್ರಜೆಗಳು. ನೀವೆಲ್ಲ ನಿಮ್ಮ ಮೇಲಿನ ದೊಡ್ಡ ಜವಾಬ್ದಾರಿ ಇದೆ. ಹೀಗಾಗಿ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಸೇರಿಸಿಕೊಂಡು ಅವರಿಗೆ ಮನದಟ್ಟು ಮಾಡಿಕೊಟ್ಟು ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನುವಂಥದ್ದು ಏನಿದೆ ಅದನ್ನು ಜಾರಿ ತರುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಗಳು ಗಿಡಗಳು ಇವೆಲ್ಲ ಏನು ಬೆಳೆಸಬೇಕಾಗಿದೆ. ನಮ್ಮ ಅರಣ್ಯ ಸಂಪತ್ತು ಭೂಭಾಗದ 33% ಇರಬೇಕು ಅಂತಿದೆ, ನಮ್ಮಲ್ಲಿದ್ದಂಥದ್ದು 21%. ಇದು ಇದ್ದದ್ದು ಸಂರಕ್ಷಣೆ ಮಾಡಬೇಕು. ಇದ್ದಿದ್ದು ಸಂರಕ್ಷಣೆ ಮಾಡಿ ಮರ ಗಿಡ ಇದಕ್ಕೆ ಪಾಲನೆ ಪೋಷಣೆ ಮಾಡಬೇಕು. ನಾವು ಹಿಂದೆ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿಯೂ ಇವತ್ತು ಪ್ರತಿಯೊಂದು ಶಾಲೆಗೆ 500 ಇವತ್ತು ಸಸಿಗಳನ್ನು ನೆಡಲಿಕ್ಕೆ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಬಂದ ಮೇಲೆ ಈ 2 ವರ್ಷದ ಅವಧಿಯಲ್ಲಿ ಸುಮಾರು 8.5 ಕೋಟಿ ಸಸಿ ನೆಟ್ಟಿದ್ದೇವೆ. ಈ ವರ್ಷ 3 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದೇವೆ. ಅದರಲ್ಲಿ ಎತ್ತರದ ಸಸಿ ನೆಡಬೇಕು ಅಂತ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ನನ್ನ ವಿನಂತಿ ಇದೆ, ಹಸಿರು ಹೊದಿಕೆ ಜಾಸ್ತಿ ಆಗಬೇಕು, ಅರಣ್ಯ ಕ್ಷೇತ್ರ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ತಮ್ಮ ಮನೆ ಮುಂದೆ ಆಗಲಿ, ಅಲ್ಲಿ ತಮ್ಮ ಶಾಲೆಗಳಲ್ಲಾಗಲಿ, ಬೇರೆ ಬೇರೆ ಭಾಗಗಳಲ್ಲೂ ಸಹಿತ ನೀವು ಸಸಿ ನೆಡುವಂಥದ್ದು, ಅದಕ್ಕೆ ಪಾಲನೆ ಪೋಷಣೆ ಮಾಡುವಂಥ ಒಂದು ಸಂಕಲ್ಪ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಇದ್ದ ಅರಣ್ಯ ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ. ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಬ್ಯಾಂಗ್ಳೂರಿನಲ್ಲಿಯೇ ಸುಮಾರು 128 ಎಕರೆ ಒತ್ತುವರಿಯಾಗಿದ್ದಂಥ ಜಮೀನನ್ನು ನಾವು ತೆರವುಗೊಳಿಸಿದ್ದೇವೆ, 4,000 ಕೋಟಿ ರೂಪಾಯಿ ಮೌಲ್ಯದ. ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ 6,231 ಎಕರೆ ಭೂಮಿ ಒತ್ತುವರಿಯಾಗಿದ್ದಂಥದ್ದು ಸಾವಿರಾರು ಇವತ್ತು ಕೋಟಿ ರೂಪಾಯಿ ಮೌಲ್ಯದ ತೆರವುಗೊಳಿಸಿದ್ದೇವೆ. ಅಂದರೆ ಇವತ್ತೆಲ್ಲರೂ ಜಾಗೃತರಾಗಬೇಕು. ಅರಣ್ಯ ಕ್ಷೇತ್ರ ಏನಿದೆ ಅದು ಉಳಿಸ್ಬೇಕು ಅನ್ನುವಂಥದ್ದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಎದುರುಗಡೆ ಅನೇಕ ರೀತಿಯಲ್ಲಿ ಈಗಾಗಲೇ ಹೇಳಿದರು, ನಮ್ಮಲ್ಲಿ ಏನೇನು ತ್ಯಾಜ್ಯಗಳಿದೆ ಅನ್ನುವಂಥದ್ದು. ಈ ತ್ಯಾಜ್ಯ ಇದೆ, ಈ ತ್ಯಾಜ್ಯ ನಾವೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ ಇದೆ. ಯಾರು ಉತ್ಪಾದಕರಿದ್ದಾರೆ ಅವರ ಜವಾಬ್ದಾರಿ ಇದೆ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಉತ್ಪಾದಕರು ಅದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡೋದಿಲ್ಲ. ಹೀಗಾಗಿ ಕಂಪ್ಯೂಟರ್ ಇದೆ, ಅದರ ಜೊತೆಯಲ್ಲಿ ಮೊಬೈಲ್ ಇದೆ, ಇದೆಲ್ಲವನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು, ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು, ರಿಯೂಸ್, ರಿಫರ್ಬಿಶ್ ಆ್ಯಂಡ್ ರೀಸೈಕಲ್ ಅಂತ ಹೇಳ್ತೀವಿ. ಅದನ್ನು ಪುನಃ ಬಳಕೆ ಮಾಡಿಕೊಂಡ್ರೆ ಇವತ್ತಿದು ತ್ಯಾಜ್ಯ
ಸಮಸ್ಯೆ ಆಗೋದಿಲ್ಲ. ಉಪಯೋಗ ಮಾಡಿದಂಥ ಆಯಿಲ್ ಇದೆ, ಆಯಿಲು ಪರಿಸರಕ್ಕೆ ಹಾನಿ ಇದೆ. ಅದ್ರ ಜೊತೆಯಲ್ಲಿ ವೈದ್ಯಕೀಯ ತ್ಯಾಜ್ಯ ಇದೆ, ವೈದ್ಯಕೀಯ ತ್ಯಾಜ್ಯನೂ ಸಹಿತ, ಯಾಕೆಂದರೆ ಅಲ್ಲಿ ಅನೇಕ ರೀತಿಯಲ್ಲಿ ರಕ್ತ ಇರ್ತದೆ, ಸಿರಿಂಜಸ್ ಇರ್ತವೆ. ಇವೆಲ್ಲವೂ ಈಗ ದಿನೇಶ್ ಗುಂಡೂರಾವ್ ಅವರು ನಮ್ಮ ವೇದಿಕೆ ಮೇಲೆ ಇದ್ದಾರೆ, ಅವರು ಸಹಿತ ಆದೇಶ ಮಾಡಿ ಸುಮಾರು ಕಡೆ ಇವತ್ತು ಅದನ್ನು ಸರಳಿ ಅಂದರೆ ಭಾಳ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಂಥದ್ದು ನಾವು ನೋಡಿದ್ದೇವೆ. ಬ್ಯಾಂಗ್ಳೂರಿನಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆ, ಅದನ್ನು ಸಹಿತ ನಾವು ನಿರ್ವಹಣೆ ಮಾಡುವಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿದ್ದಾರೆ. ಬೆಂಗಳೂರು ಬರುತ್ತೆ, ಇಲ್ಲಿರುವಂಥ ಜಲಮೂಲಗಳನ್ನು ಮಾಲಿನ್ಯ ಆಗ್ತಾ ಇದೆ, ನೀರು ಮಾಲಿನ್ಯ ಆಗ್ತಾ ಇದೆ. ಈ ನೀರು ಅನೇಕ ಕಡೆ ನಾವು ನೋಡ್ತೀವಿ, ಕಲುಷಿತ ನೀರಿನಿಂದ ಜನ ಸತ್ತಿದ್ದು, ಅನೇಕ ಕಡೆ ಅವರಿಗೆ ಹಾನಿಯಾಗಿದ್ದಂಥದ್ದು, ರೋಗಗಳು ಬಂದಂಥದ್ದು ನೋಡಿದ್ದೇವೆ. ಹೀಗಾಗಿ ಏನಾಗ್ತಾ ಇದೆ, ಅನೇಕ ಕಡೆ STPಗಳೇನಿದ್ದಾವೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ನೀರು ಇವತ್ತು ತ್ಯಾಜ್ಯ ಶುದ್ಧೀಕರಣ ಮಾಡಿಬಿಡ್ಬೇಕು. ತ್ಯಾಜ್ಯ ನೀರು ಶುದ್ಧೀಕರಣ ಮಾಡಿದರೆ ಅದನ್ನು ನಾವು ಬಳಕೆ ಮಾಡಿಕೊಳ್ಳಬಹುದು. ಈ ನೀರು ನಿರ್ಮಾಣಕ್ಕೆ ಉಪಯೋಗ ಮಾಡ್ಬೋದು, ಈ ನೀರು ಬಟ್ಟೆ ಒಗೆಯೋದಕ್ಕೆ ಉಪಯೋಗ ಮಾಡ್ಬೋದು, ತೋಟಗಾರಿಕೆ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾನು ಇವತ್ತು ಏನು ತ್ಯಾಜ್ಯ ನೀರಿದೆ, ಬ್ಯಾಂಗ್ಳೂರಿನಲ್ಲಿ ಖಾಸಗಿ ಮಳಿಗೆಗಳಿದ್ದಾವೆ, ಕಾಂಪ್ಲೆಕ್ಸ್ ಏನಿದೆ, ಅವರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಇವತ್ತು ಸರ್ಟಿಫೈ ಮಾಡಿ ಮಾರಾಟ ಮಾಡಲಿಕ್ಕೆ ಸಹಿತ ಅವಕಾಶವನ್ನು ಕೊಟ್ಟಿದ್ದೇವೆ. ಹಾಗೆ ತ್ಯಾಜ್ಯ ಸಂಸ್ಕರಣೆ ಮಾಡುವಂಥದ್ದು, ಮಲತ್ಯಾಜ್ಯ ಇರ್ಬೋದು, ಘನತ್ಯಾಜ್ಯ ಇರ್ಬೋದು, ಕಸ ವಿಲೇವಾರಿ ಮಾಡುವಂಥದ್ದು, ಹಸಿ ಕಸ, ಒಣಗಿದ ಕಸ, ಇದಕ್ಕೆ ಮೆನ್ಯೂರ್ ಮಾಡುವಂಥದ್ದು, ಕಾಂಪೋಸ್ಟ್ ಮಾಡುವಂಥದ್ದು, ಬಹಳಷ್ಟು ಕಡೆ ನಾವು ಗಮನ ಹರಿಸಿ ಸ್ವಚ್ಛತೆ ಕಾಪಾಡಿಕೊಂಡು ಹೋಗುವಂಥದ್ದು, ಮಾಲಿನ್ಯ ರಹಿತ ಸಮಾಜ ನಿರ್ಮಾಣ ಮಾಡುವಂಥದ್ದು. ಏಕೆಂದರೆ ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಆರೋಗ್ಯವಂತ ಜನ ಇದ್ದರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಇವೆಲ್ಲವೂ ಏನು ತ್ಯಾಜ್ಯ ನಿರ್ಮೂಲನೆ ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ಇಡೀ ಸಮಾಜದ ಮೇಲೆ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಆತ್ಮೀಯ ಬಂಧುಗಳೇ, ಇವತ್ತು ಬ್ಯಾಂಗ್ಳೂರು ಮಹಾನಗರಿಯಲ್ಲಿ ಇದು ನಾವು ಗಾರ್ಡನ್ ಸಿಟಿ ಅಂತ ಕರೀತೀವಿ. ಇವತ್ತು ಯಾರು ನಿವೃತ್ತರಾಗಿದ್ದಂಥವ್ರಿಗೆ ಅದು ಸ್ವರ್ಗದ ಸಿಟಿ ಅಂತ ಹೇಳ್ತೀವಿ ಅವರಿಗೆ. ಆದರೆ ಇವತ್ತು ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಸುಮಾರು 5 ಸ್ಕ್ವೇರ್ ಕಿಲೋಮೀಟರ್ ಹಸಿರು ವಲಯ ಬ್ಯಾಂಗ್ಳೂರಿನಲ್ಲಿ ಕಡಿಮೆ ಆಗಿದೆ 25 ವರ್ಷದಲ್ಲಿ ಅನ್ನುವಂಥ ಒಂದು ಮಾಹಿತಿ ಇದೆ. ಇದಕ್ಕೆ ಹೆಚ್ಚಿನ ಒಂದು ಗಿಡ ಮರಗಳನ್ನು ಇಲ್ಲಿ ಬೆಳೆಸುವಂಥದ್ದು. ಹಾಗೆ ಇವತ್ತು ಅರಣ್ಯ ಇಲಾಖೆ ವತಿಯಿಂದ ನಾನು ಇವತ್ತು ಮಂತ್ರಿ ಆದ ಮೇಲೆ ಇದೇ ಬೆಂಗಳೂರಿನಲ್ಲಿ ಒಂದು ಹೆಸರುಘಟ್ಟ, ಗ್ರೇಟರ್ ಹೆಸರುಘಟ್ಟ ಅಂತೇಳಿ ಹೇಳಿ 5678 ಎಕರೆ ಏನು ಭಾಳ ಸಮೃದ್ಧವಾದಂಥ ಹುಲ್ಲುಗಾವಲಿದೆ. ಆ ಹುಲ್ಲುಗಾವಲನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಸಹಕಾರದಿಂದ ಅದನ್ನು ಗ್ರೇಟರ್ ಹೆಸರುಘಟ್ಟ ಇವತ್ತು ಸಂರಕ್ಷಿತ ಪ್ರದೇಶ ಅಂತೇಳಿ ಹೇಳಿ ಘೋಷಣೆ ಮಾಡಿದ್ದೇವೆ. ಅದನ್ನು ಸಂರಕ್ಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸುಮಾರು 153 ಎಕರೆ ಭೂಮಿಯಲ್ಲಿ, ಅರಣ್ಯ ಇಲಾಖೆ ಭೂಮಿಯಲ್ಲಿ ಒಂದು ಲಾಲ್ಬಾಗ್ ಮಾದರಿಯ ಒಂದು ದೊಡ್ಡ ಮಟ್ಟದ ಉದ್ಯಾನವನ ಮಾಡುವಂಥ ಸಂಕಲ್ಪನೂ ಇದೆ. 2 ತಿಂಗಳ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದು ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಲಂಗ್ ಸ್ಪೇಸಲ್ಲಿ ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇದೇ ಶುಭ ಸಂದರ್ಭದಲ್ಲಿ ನಮ್ಮ ಅರಣ್ಯ ಪರಿಸರ ಇಲಾಖೆ ವತಿಯಿಂದ 2 ನಾವು ಸರ್ಕಾರಿ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಏನು NGT ಆದೇಶನೂ ಇತ್ತು, ಮರ ಏನು ಬೆಳೆಸ್ತಾ ಇದ್ದಾರೆ ಅಲ್ಲಿ ಕಾಂಕ್ರೀಟ್ ಇರಬಾರ್ದು, ಇವತ್ತು 1 ಮೀಟರ್ವರೆಗೆ ಆ ಕಾಂಕ್ರೀಟ್ ಇದ್ದರೆ ನೀರು ಇಂಗೋದಿಲ್ಲ, ಹೀಗಾಗಿ ಸಮಸ್ಯೆ ಆಗ್ತದೆ, ಆ ಮರ ಬೆಳೆದಿಲ್ಲ ಅಂತೇಳಿ ಹೇಳಿ ಯಾರೂ ಕಾಂಕ್ರೀಟ್ ಹಾಕಬಾರ್ದು, ಅದನ್ನು ಒಳ್ಳೆಯ ರೀತಿಯಿಂದ ಮರ ಬೆಳಿಬೇಕು ಅನ್ನೋಂಥದ್ದಕ್ಕೆ ಒಂದು ಸರ್ಕಾರಿ ಆದೇಶ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನಾವು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವಂಥ ಉದ್ದೇಶದಿಂದ ಪ್ಲಾಸ್ಟಿಕ್ ನಿರ್ಮಾಪಕರು ಯಾರಿದ್ದಾರೆ, ಯಾರು ವಿತರಕರಿದ್ದಾರೆ, ಆ ವಿತರಕರಿರುವಂಥ ಒಂದು ಅಂಥವರಿಗೂ ಸಹಿತ ಅವರು ಮಾರಾಟ ಮಾಡಿದಂಥ ಬಾಟಲ್ಗಳಿರ್ಬೋದು ಅಥವಾ ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ ಇರ್ಬೋದು, ಅವರೇ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಬೇಕು, ಖರೀದಿ ಮಾಡಿ ಅದು ಮರುಬಳಕೆಗೆ ಉಪಯೋಗ ಮಾಡಬೇಕು ಅನ್ನುವಂಥ
2 ಮಹತ್ತರವಾದಂಥ ಕಾಯ್ದೆಗಳನ್ನು, ಸರ್ಕಾರಿ ಆದೇಶವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಅದರ ಸದುಪಯೋಗ ತಮ್ಮೆಲ್ಲರಿಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತಿರುವಂಥದ್ದು ಒಂದೇ ಭೂಮಿ. ಈ ಭೂಮಿ ಆರೋಗ್ಯಕರವಾಗಿ ನಾವು ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂಥ ಒಂದು ಜವಾಬ್ದಾರಿ ಇದೆ. ಹೀಗಾಗಿ ನಾವೆಲ್ಲರೂ ಏನು ಹಿಂದೆ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತಾರೆ, ಈಗ ನಾವೇನು ಹೇಳಬೇಕಾಗಿದೆ? ವೃಕ್ಷೋ ರಕ್ಷಿತೆ ರಕ್ಷಿತ ಅನ್ನುವಂಥದ್ದು, ಪರಿಸರ ರಕ್ಷಿತೆ ರಕ್ಷಿತ ಅನ್ನುವಂಥದ್ದು. ಪರಿಸರ ಉಳಿದರೆ ನಾವೆಲ್ಲ ಉಳಿತೇವೆ. ಕರೋನಾ ಸಮಯದಲ್ಲಿ ನೋಡಿದಿರಿ, ಆಕ್ಸಿಜನ್ ಕೊರತೆಯಿಂದ ಎಷ್ಟು ಜನ ಮೃತಪಟ್ಟಿದ್ದಾರೆ. ಮರಗಳು ಗಿಡಗಳು ಮಾತ್ರ ಆಕ್ಸಿಜನ್ ಕೊಡ್ತವೆ, ಇಂಗಾಲನ್ನು ಸೇವನೆ ಮಾಡ್ತವೆ. ಹೀಗಾಗಿ ಮರ ಗಿಡ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಬದ್ಧವಾಗಿದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ. ಹೊಸದಾಗಿ ಏನು ನಮ್ಮ ಸ್ನೇಹಿತರಾದಂಥ ನರೇಂದ್ರ ಸ್ವಾಮಿಯವರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಮೇಲೆ ಉತ್ತಮವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಅವರು ಮತ್ತು ಅಧಿಕಾರಿಗಳ ತಂಡ ಆಯೋಜನೆ ಮಾಡಿದೆ. ಮುಂಜಾನೆ ಬೆಳಿಗ್ಗೆ ಪರಿಸರ ನಡಿಗೆ ಮಾಡಿದ್ದೇವೆ. ಇವತ್ತು ಮ್ಯಾರಥಾನ್ಗೆ ನಾವೆಲ್ಲ ಹೋಗಿ ಸುಮಾರು 2 ಕಿಲೋಮೀಟರ್ ಇವತ್ತು ನಡೆದಿದ್ದೇವೆ. ಭಾಳ ಸಾವಿರಾರು ಜನ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ದರು. ಹೀಗಾಗಿ ಅದಕ್ಕೆ ನಾನು ಅವರೆಲ್ಲರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರಿ, ಇವತ್ತು ನಾವೇನು ಮಾನವ ಪ್ರಾಣಿ ಸಂಘರ್ಷ ಅನೇಕ ವಿಷಯಗಳು ಸವಾಲುಗಳು ನಮ್ಮ ಎದುರುಗಡೆ ಇದ್ದಾವೆ, ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಒತ್ತು ಈ ಪರಿಸರಕ್ಕೆ ಪ್ರಕೃತಿಗೆ ಕೊಡಬೇಕು ಅಂತ ವಿನಂತಿ ಮಾಡಿ, ಎಲ್ಲರೂ ಇದನ್ನು ಪಾಲನೆ ಪೋಷಣೆ ಮಾಡುವಂಥ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತಿನ ಘೋಷವಾಕ್ಯ ಏನಿದೆ, ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿದೆ, ತ್ಯಾಜ್ಯ ಅದನ್ನು ಅಂತ್ಯಗೊಳಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದಂಥ ಮಾನ್ಯ ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸನ್ಮಾನ್ಯ